ನೀವು ಕೆಟ್ಟ ಎಣ್ಣೆ ತಿಂದ್ರೆ ನಿಮಗೆ ಗಂಟ್ಲು ನೋವು ಬರುತ್ತೆ, ಕಫ ಆಗುತ್ತೆ, ಕೆಮ್ಮಾಗುತ್ತೆ. ಕರೆಕ್ಟಾ ನಾನು ಹೇಳಿದ್ದು? ಕೆಟ್ಟೋಗಿರ್ತಕ್ಕಂಥ ಸುಟ್ಟೋಗಿರ್ತಕ್ಕಂಥ ಎಣ್ಣೆ ತಿಂದ್ರೆ ನಿಮ್ಗೆ ಗಂಟ್ಲು ನೋವು ಬರುತ್ತೆ, ಕೆಮ್ಮು ಬರುತ್ತೆ. ಯಾಕೆ ಬರುತ್ತೆ ಅಂದ್ರೆ ಒಂದ್ ಎಣ್ಣೆಯಲ್ಲಿ 3-5 ಸತಿ ಕರಿಬೇಕು, ಆಮೇಲೆ ಅದೇ ಜಿಡ್ಡಿನಾಂಶ ಹೋಗ್ಬಿಡ್ತೈತೆ, ಅದಾದ್ಮೇಲೆ ಕರಿಬಾರ್ದು. ಬಟ್ ರಸ್ತೆ ಬದಿನಲ್ಲಿರೋರು ಒಂದ್ 3 ಲೀಟರ್ 5 ಲೀಟರ್ ಎಣ್ಣೆ ಹಾಕ್ಬಿಟ್ಟು ಅದ್ರಲ್ಲಿ 100 ಸತಿ ಕರೀತಾರೆ. ಇಟ್ಸ್ ಎ ಬ್ಯಾಡ್ ಆಯಿಲ್. ನೀವು ತಿನ್ನೋ ಎಣ್ಣೆ ಕಲುಷಿತವಾಗಿದೆ, ಕೆಟ್ಟೋಗಿದೆ. ನಮ್ಮ ಹತ್ರ ಬರ್ತಾರ ಜನ, ಅಂದ್ರೆ ಎಣ್ಣೆ ತಿಂದಾದ್ಮೇಲೆ ನಿಮ್ಗೆ ಗಂಟ್ಲು ನೋವು ಬಂದತ್ತಂದ್ರೆ ಪ್ರಾಬ್ಲಮ್ ಗಂಟ್ಲಿದಲ್ಲ, ಪ್ರಾಬ್ಲಮ್ ಯಾರ್ದು? ಲಿವರ್. ನಿಮ್ಮ ದೇಹದಲ್ಲಿ 1 ಗ್ರಾಮ್ ಆಯಿಲ್ನ ಜೀರ್ಣ ಮಾಡೋರು ಯಾರು ಅಂದ್ರೆ ಲಿವರ್. ಅದಕ್ಕೆ ನೋಡಿ ಕಾಮಾಲೆ ಕಾಯಿಲೆ ಬರುತ್ತಲ್ವಾ, ಜಾಂಡಿಸ್. ಚಿಕ್ಕೋನಿದ್ದಾಗ ನನಗೊಂದ್ಸತಿ ಜಾಂಡಿಸ್ ಬಂದಿತ್ತು. ಯಾವುದೋ ಗಿಡಮೂಲಿಕೆ ಔಷಧಿ ಕೊಡ್ಸಿದ್ರು ನಮ್ಮಮ್ಮ. ನಾನೊಂದು 3ನೇ ಕ್ಲಾಸ್ 5ನೇ ಕ್ಲಾಸ್ ಇದ್ದೆ. ಅವ್ರು ದೂತ್ ಪೇಡದಲ್ಲಿ ಇಟ್ಟು ಕೊಡ್ತಾರೆ, ಜೈನರು, ಬಳ್ಳಾರಿಯಲ್ಲಿ. ಅವ್ರು ಹೇಳಿದ್ರು ಒಂದೇ ಸತಿ ತಿನ್ನೋದು. ನನಗೆ ಖುಷಿ, ದೂತ್ ಪೇಡದಲ್ಲಿ ಕೊಡ್ತಾರಲ್ವಾ. ತಿಂದಾದ್ಮೇಲೆ ನೆಕ್ಸ್ಟ್ 1 ತಿಂಗಳು ಎಣ್ಣೆ ಪದಾರ್ಥ ತಿನ್ನಂಗಿಲ್ಲ. ಸೊ ಈವನ್ ಬೇಳೆಗೆ ಒಗ್ಗರಣೆ ಕೊಡ್ತಾರಲ್ಲ, ಅದು ತಿನ್ನಂಗಿಲ್ಲ. ನನಗೆ ಬೇಳೆ ಸಪ್ರೇಟ್ ಕಟ್ಟನ್ನ ಎತ್ತಿಟ್ಬಿಟ್ಟು ಆಮೇಲೆ ಒಗ್ಗರಣೆ ಕೊಡೋರು. ನನಗೆ ಗಮ್ಮಂತಿರುತ್ತೆ ಒಗ್ಗರಣೆ, ಅದು ತಿನ್ನಂಗಿಲ್ಲ. ಸೊ ನಿಮ್ಮ ಲಿವರ್ ಲೋ ಇದ್ದಾಗ, ಇಟ್ಸ್ ಎ ಕಾಮನ್ ಸೆನ್ಸ್, ಲಿವರ್ ವೀಕ್ ಇದ್ದಾಗ ಎಣ್ಣೆ ಕೊಡಬಾರ್ದು. ಡು ಯು ಅಗ್ರಿ? ನಿಮ್ ಲಿವರ್ ಲೋ ಇದ್ದಾಗ, ವೀಕ್ ಇದ್ದಾಗ ಎಣ್ಣೆ ಕೊಡಬಾರ್ದು. ಇದು ನಮ್ಮ ಆಯುರ್ವೇದ ಹೇಳ್ತಾ ಇದೆ. ನಿಮಗೆ ಜಾಂಡಿಸ್, ಕಾಮಾಲೆ ಕಾಯಿಲೆ ಬಂದ್ರೆ ನೀವು ಎಣ್ಣೆ ಪದಾರ್ಥ ನಿಷಿದ್ಧ, ತಿನ್ನಂಗಿಲ್ಲ. ಅಂಡ್ ಇಟ್ ಇಸ್ ಗಿವಿಂಗ್ ಗುಡ್ ರಿಸಲ್ಟ್ಸ್. ಎಣ್ಣೆ ತಿನ್ನಬಾರ್ದು. ಸರಿ, ಒಂದ್ 4 ಜನ ಫ್ರೆಂಡ್ಸ್ ಹೋಗ್ತೀರಾ, ಬಜ್ಜಿ ಬೋಂಡ ತಿಂತೀರಾ. ಒಬ್ಬನಿಗೆ ಗಂಟ್ಲು ನೋವು ಬರುತ್ತೆ, ಇನ್ನು 3 ಬರಲ್ಲ. ಒಬ್ಬನಿಗೆ ಯಾಕೆ ಬಂತು ಅಂದ್ರೆ ಅವನ ಲಿವರ್ ಎನರ್ಜಿ ಲೋ ಇದೆ. ಒಬ್ಬನಿಗೆ ಗಂಟ್ಲು ನೋವು ಯಾಕೆ ಬಂತು, ಕೆಮ್ಮು ಯಾಕಾಯ್ತು ಅಂದ್ರೆ ಅವನದು ಲಿವರ್ ಎನರ್ಜಿ ಲೋ ಇದೆ. ನೀವು ಇಲ್ಲಿ ಪ್ರೆಸ್ ಮಾಡ್ಕೊಂಡ್ರೆ ಗೊತ್ತಾಗುತ್ತೆ, ಈ ಭಾಗದಲ್ಲಿ ನೋವಿದೆ ಅಂತಂದ್ರೆ ನಿಮ್ಗೆ ಲಿವರ್ ಎನರ್ಜಿ ಲೋ ಇರುತ್ತೆ. ಇಲ್ಲ ಈ ಭಾಗದಲ್ಲಿ ಪ್ರೆಸ್ ಮಾಡ್ಕೊಂಡ್ರೆ, ನಾನು ಬಲಗೈಯಲ್ಲಿ ಈ ಪಾಯಿಂಟ್ ಪ್ರೆಸ್ ಮಾಡಿದಾಗ ನೋವಿದೆ ಅಂತಂದ್ರೆ ನಿಮ್ ಲಿವರ್ ಎನರ್ಜಿ ಕಮ್ಮಿ ಇರುತ್ತೆ ಅಲ್ವಾ? ಸೊ ನಾವೇನ್ ಮಾಡ್ತೀವಿ ಗೊತ್ತಾ, ಕ್ಲಿನಿಕಲ್ಲಿ ಕೆಮ್ಮಾಯ್ತು ಅಂತ ಬರ್ತಾರ, ನೆಕ್ಸ್ಟ್ ಕ್ವಶನ್ ಕೇಳ್ತೀವಿ, ಕೋಲ್ಡ್ ಫುಡ್ ತಿಂದು ಕೆಮ್ಮಾಯ್ತಾ, ಆಯಿಲ್ ಫುಡ್ ತಿಂದು ಕೆಮ್ಮಾಯ್ತಾ? ಯಾಕಂದ್ರೆ ಬೇರೆ ಬೇರೆ ಆರ್ಗನ್ ರೆಸ್ಪಾನ್ಸಿಬಲ್. ಕೆಲವರು ಅಂತಾರ, ನಾನು ಮಳೆಯಲ್ಲಿ ನೆಂದೆ ಕೆಮ್ಮಾಯ್ತು, ಸ್ವೀಟ್ಸ್ ತಿಂದೆ ಕೆಮ್ಮಾಯ್ತು. ಇನ್ನು ಕೆಲವರು ಹೇಳ್ತಾರೆ, ಪಕ್ಕದೊಂದು ಕೆಮ್ಮಿದೆ, ನಾನು ಕೆಮ್ಮಾಯ್ತು. ಬಟ್ ಎಣ್ಣೆ ಪದಾರ್ಥ ತಿಂದಾದ್ಮೇಲೆ ಕೆಮ್ಮಾಗಿದೆ ಅಂದ್ರೆ ನಿಮ್ಮ ಲಿವರ್ ಲೋ ಇದೆ. ಸೊ ಅವಾಗ ಲಿವರ್ ರಿಫ್ಲೆಕ್ಸ್ಗೆ ನೀವು ಜಸ್ಟ್ ಈ ತರ ಸ್ಕೈ ಬ್ಲೂ ಕಲರ್ ಹಾಕಿದ್ರೆ ಸಾಕು, ಸೂಪರ್ ಆಗಿ ವರ್ಕ್ ಆಗುತ್ತೆ. ನಿಮ್ ಕೆಮ್ಮು ವಿತಿನ್ 3 days ಅಲ್ಲಿ ಕಂಪ್ಲೀಟ್ ಆಗಿ ಕ್ಲಿಯರ್ ಆಗುತ್ತೆ. ಸೊ ನೀವು ಕೆಟ್ಟೋಗಿರೋತಕ್ಕಂಥ ಎಣ್ಣೆ ತಿಂದ್ರೆ ನಿಮ್ಮ ಲಿವರ್ ಎನರ್ಜಿ ಲೋ ಆಗ್ತಿದೆ. ನಾನು ಕರೆಕ್ಟಾಗಿ ಹೇಳಿದ್ದೀನಾ? ಅದಕ್ಕೊಂದು ಎಕ್ಸಾಂಪಲ್ ಕೊಟ್ಟಿದ್ದೀನಿ. ನಿಮ್ ಬೋಂಡ ಬಜ್ಜಿ ತಿಂದ್ರೆ ಲಿವರ್ ಎನರ್ಜಿ ಲೋ ಆಗಿರೋದು. 2ನೇದು, ನಿಮ್ ಕಾಯಿಲೆ ಬಂದಾಗ ಎಣ್ಣೆ ಪದಾರ್ಥ ನಿಷಿದ್ಧ ಅಂತ ಹೇಳಿದ್ದಾರೆ. ಅವೆರಡನ್ನ ನಿಮ್ಗೆ ಯಾಕೆ ಎಕ್ಸಾಂಪಲ್ ಕೊಟ್ಟಿದ್ದೆ ಅಂದ್ರೆ ಇಟ್ಸ್ ಎ ಕಾಮನ್ ಎಕ್ಸಾಂಪಲ್. ಕೆಟ್ಟಿರ್ತಕ್ಕಂಥ ಆಯಿಲ್ ಕೊಟ್ರೆ ನಿಮ್ಮ ಲಿವರಿಗೆ ತುಂಬಾ ತೊಂದರೆ ಆಗುತ್ತೆ. ಲಿವರ್ಗೆ ಯಾಕೆ ತೊಂದರೆ ಆಗ್ಬೇಕು ಅಂತಂದ್ರೆ, ನೀವೇ ಯಾವುದೇ ರೂಪದಲ್ಲಿ ಎಣ್ಣೆ ಕೊಡಿ,
ಅದನ್ನ ಬೇರೆ ಯಾವ ಆರ್ಗನ್ನು ಜೀರ್ಣ ಮಾಡಲ್ಲ. ನೀವು ಎಣ್ಣೆ ಕಾಳುಗಳು ತಿನ್ನಿ, ಆಯಿಲ್ ತಿನ್ನಿ, ಓಕೆ, ಇಲ್ಲ ಮಾಂಸ ಆಹಾರ ತಿನ್ನಿ, ಮಟನ್, ಚಿಕನ್, ಫಿಶ್ ಅಂತ, ಅದರಲ್ಲಿ ಕೊಬ್ಬಿನಾಂಶ ಇರ್ತೈತಲ್ಲ, ಅದೆಲ್ಲ ಕಬ್ಬು ಜೀರ್ಣ ಆಗ್ಬೇಕಂದ್ರೆ ಲಿವರಿಗೆ ಹೋಗುತ್ತೆ. ಅದು ನಾನೇನು ಡಿಸೈನ್ ಮಾಡಿರೋದಲ್ಲ, ಪ್ರಕೃತಿನೇ ಆ ಥರ ಡಿಸೈನ್ ಮಾಡಿರೋದು. ಸೊ ಆ ಕೊಬ್ಬು ಆ ಕೊಬ್ಬಿನಾಂಶ ಚೆನ್ನಾಗಿತ್ತು ಅನ್ಕೊಳ್ಳಿ, ಲಿವರ್ ಹ್ಯಾಪಿ. ನೀವು ಒಳ್ಳೆ ದೇಶಿಯಾಗಿ, ಆರ್ಗ್ಯಾನಿಕ್ ಆಗಿ, ತುಂಬಾ ಎನರ್ಜಿ ಇರ್ತಕ್ಕಂಥ ಕೊಬ್ಬನ್ನ ಕೊಟ್ರೆ, ಹಿತಮಿತವಾಗಿ, ಈ ವರ್ಡ್ ಬ್ರಾಕೆಟಲ್ಲಿ ಹಾಕೊಳ್ಳಿ, ಒಳ್ಳೆ ಕೊಬ್ಬನ್ನ ಹಿತಮಿತವಾಗಿ ಕೊಟ್ರೆ ಫಸ್ಟ್ ಆರ್ಗನ್ ಖುಷಿ ಆಗೋದು ಯಾವ್ದಪ್ಪ ಅಂತಂದ್ರೆ ಲಿವರ್.